ಹಾಯ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಲಂಚ್ ಬಾಕ್ಸಿಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಸ್ನ್ಯಾಕ್ಸಿಗೋಸ್ಕರ. ಮತ್ತು ಇವತ್ತು ಲಂಚ್ ಬಾಕ್ಸಿಗೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೀಟ್ರೋಟ್ ಇತ್ತು, ಹಾಗಾಗಿ ಬೀಟ್ರೋಟ್ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ, ತುಪ್ಪ, ಹೋಲ್ ಸ್ಪೈಸಸ್ನ ಹಾಕೊಂಡ್ಬಿಟ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕಟ್ ಮಾಡಿರೋ 2 ಬೀಟ್ರೋಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅರಿಶಿಣ ಪುಡಿ, ಧನಿಯಾ ಪುಡಿ, ಆಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು 1-2 ವಿಸಿಲ್ ಹಾಕಿಸ್ಕೊಂಡ್ರೆ ಆಯಿತು. ಬಿಸಿ ಬಿಸಿ ಬೀಟ್ರೋಟ್ ಪಲಾವ್ ರೆಡಿ ಆಯಿತು. ನೋಡಿ, ಈಗ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನ್ನ ಮಕ್ಕಳಿಗೂ ನಮ್ಮ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು. ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಹಂಗಾಗಿ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಒರೆಸಿದ್ದು ಎಲ್ಲ ಆಯಿತು. ನಾನು ಹೊಸ ಪರ್ಕೆನ ತೆಗೆದಿದ್ದೆ, ಅದನ್ನು ನೋಡಿ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಉಜ್ಬಿಟ್ಟು ಒಂದು ಹಳೆ ಬ್ರಷನ್ನ ತೊಗೊಂಡ್ಬಿಟ್ಟು ಎಲ್ಲನೂ ಈ ರೀತಿಯಾಗಿ ತೆಕ್ಕೊಳ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿಸಿ. ನೋಡಿ, ಎಷ್ಟೊಂದು ಧೂಳಿರುತ್ತೆ, ಇದು ಬಳದಾಗೆಲ್ಲ ಇದೇ ಧೂಳನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಈ ರೀತಿ ಮಾಡಿದರೆ ಎಲ್ಲದೂ ಒಂದೇ ಸರಿ ಹೋಗ್ಬಿಡುತ್ತೆ. ನೋಡಿ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಆಯಿತು. ಫ್ರೆಶ್ ಅಪ್ ಆಗಿ ಇನ್ನೇನು ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಪೂಜೆನೂ ಮುಗಿಸ್ಕೊಂಡೆ. ಇವತ್ತಿನ ಪೂಜೆನ ಮುಗಿದಿದ್ದಾಯಿತು. ನೆಕ್ಸ್ಟು ನಾನು ಈಗ ಮಕ್ಕಳದು ಬಟ್ಟೆಗಳೆಲ್ಲ ತುಂಬಾ ಕಿತ್ತಾಕಿ ಎಲ್ಲ ಹರ್ಕೊಂಡ್ಬಿಟ್ಟಿದ್ರು, ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಮಡಚಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳ ಬಟ್ಟೆಗಳನ್ನ ಆಮೇಲೆ ನನ್ನ ಮಗನ ಬಟ್ಟೆಗಳನ್ನ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಟೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ವಿಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಗುತ್ತೆ, ಆಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹಾಕೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ಸಮಾಧಾನ. ಅಲ್ಲಂದ್ರಲ್ಲೇ ಬಿಸಾಕ್ಬಿಟ್ರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿನೂ ಇರಲ್ಲ, ಆ ಥರ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಕ್ಲೀನಾಗಿರಬೇಕು. ನೋಡಿ, ಮುಂಚೆ ಯಾವ ರೀತಿ ಇತ್ತು, ಈಗ ಈ ರೀತಿ. ಇದು ನಮ್ಮ ಇವತ್ತಿನ ಸಿಂಪಲ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.